ಕನಕಪುರ ನಗರದ ಕೋಟೆ ಗಣಪತಿ ದೇವಾಲಯದ ಆವರಣದಲ್ಲಿ ಮಂಗಳವಾರ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ತಾಲೂಕಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಇವುಗಳನ್ನು ನಿವಾರಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ. ಸರ್ಕಾರಿ ಕಚೇರಿಗಳು ಭ್ರಷ್ಟಾಚಾರದ ಕೂಪಗಳಾಗಿವೆ. ಕೂಡಲೇ ಇದಕ್ಕೆ ಕಡಿವಾಣ ಹಾಕದೆ ಹೋದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಿ. ನಾಗರಾಜು ಎಚ್ಚರಿಕೆ ನೀಡಿದರು. ದಿಶಾ ಸಮಿತಿ ಸದಸ್ಯೆ ಶೋಭಾ ಮಾತನಾಡಿ, ತಾಲೂಕಿನಲ್ಲಿ ಭ್ರಷ್ಟಾಚಾರ, ದೌರ್ಜನ್ಯ, ದಬ್ಬಾಳಿಕೆ ನಡೆಯುತ್ತಿದೆ. ಸರ್ಕಾರಿ ಅಧಿಕಾರಿಗಳು ಲಂಚವಿಲ್ಲದೆ ಯಾವುದೇ ಕೆಲಸಗಳನ್ನು ಮಾಡುತ್ತಿಲ್ಲ. ಡಿಸಿಎಂ ಸ್ವಕ್ಷೇತ್ರದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎನ್ನುವುದಕ್ಕೆ ಕಂದಾಯ ಇಲಾಖೆ ಇಬ್ಬರು ಅಧಿಕಾರಿಗಳು ದಾಳಿಯಲ್ಲಿ ಸಿಲುಕಿರುವುದೇ ಸಾಕ್ಷಿಯಾಗಿದೆ. ಕಾಂಗ್ರೆಸ್ ಪಕ್ಷದವರು ಮತಗಳ್ಳತನ ವಿರುದ್ಧ ಹೋರಾಟ ಮಾಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಈಗ ನಡೆಯುವ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆಯಲ್ಲಿ ವಿರೋಧ ಪಕ್ಷದ ಸದಸ್ಯರು ಪ್ರತಿನಿಧಿಸಬಾರದು ಎಂಬ ಕಾರಣಕ್ಕೆ 900 ಮತಗಳನ್ನು ಮತದಾರರ ಪಟ್ಟಿಯಿಂದ ರದ್ದು ಮಾಡುವ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಮತಗಳ್ಳತನಕ್ಕೆ ಸಾಕ್ಷಿಯಾಗಿದೆ. ಈ ಚುನಾವಣೆ ನ್ಯಾಯಸಮ್ಮತವಲ್ಲದ ಕಾರಣ ಕೂಡಲೇ ಚುನಾವಣೆಯನ್ನು ತಡೆಹಿಡಿಯಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಕೋಟೆ ಮಂಜು, ಶ್ರೀನಿವಾಸ್, ಜೆಡಿಎಸ್ ಮುಖಂಡರಾದ ಕಾಳೇಗೌಡ, ತಿಮ್ಮೇಗೌಡ, ಸುರೇಶ್, ಚಂದ್ರಕಲಾ, ಪವಿತ್ರ, ಯೂನಿ ಸಾದಿಕ್ ಸೇರಿದಂತೆ ಹಲವರು ಹಾಜರಿದ್ದರು. ಸದಸ್ಯರು ಹಾಗೂ ಮಾಜಿ ಸಂಸದರ ಭಾವಚಿತ್ರವನ್ನು ಅಳವಡಿಸಿ ಹಾಲಿ ಸಂಸದರಾದ ಶ್ರೀಯುತ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಭಾವಚಿತ್ರವನ್ನು ಅಳವಡಿಸದೆ ಅವರಿಗೆ ಹಕ್ಕುಚ್ಯುತಿಗೆ ಧಕ್ಕೆ ತರುವಂಥ ಕೆಲಸವನ್ನು ಏನು ಅಧಿಕಾರಿಗಳು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಎರಡೂ ಪಕ್ಷದ ಅಧ್ಯಕ್ಷರ ಸಹಯೋಗದಲ್ಲಿ ದಿನಾಂಕ 10/2025 ಇವರನ್ನು ಮನವಿಯನ್ನು ಕೊಡ್ತೀವಿ. ಏನು ಶಿಷ್ಟಾಚಾರದ ಪ್ರಕಾರವಾಗಿ ಆಹ್ವಾನ ಪತ್ರಿಕೆಯನ್ನು ಪ್ರಕಟ ಮಾಡಲಿಲ್ಲ, ಮತ್ತೆ ಕಟ್ಟಡದ ಎರಡು ಭಾಗದಲ್ಲೂ ಕೂಡ ಸಂಸದ ಭಾವಚಿತ್ರವನ್ನು ಅಳವಡಿಸದೆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದಂತೆ ದೂರನ್ನು ಸಲ್ಲಿಸಿದ್ವಿ ಅವರಿಗೆ. ಮತ್ತು ಅದಕ್ಕಿಂತ 2 ದಿನ ಮುಂಚಿತವಾಗಿ ಜಿಲ್ಲಾ ಸಿ ಅವರು ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ. ಅವರು ಇದ್ರ ಪರವಾಗಿ ನಿಮ್ಮ ಪರವಾಗಿ ನಾವು ಕ್ರಮವನ್ನು ತಗೊಳ್ತೀವಿ, PDOರಿಂದ ಮಾಹಿತಿಯನ್ನು ತಗೊಳ್ತೀವಿ ಅಂತ ಹೇಳಿದರು. ಆದರೂ ಯಾವುದೇ ರೀತಿ ಕ್ರಮವನ್ನು ಅವರು ಕೈಗೊಂಡಿಲ್ಲ. ಅದಾದ ನಂತರ ಕಟ್ಟಡವ ಉದ್ಘಾಟನೆ ಆದ ನಂತರ ನಾವೇನು ಮಾಡಿದ್ವಿ, ಎರಡೂ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರ ಸಹಯೋಗದಲ್ಲಿ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಪ್ರತಿಭಟನಾ ಪತ್ರವನ್ನು ಕೊಟ್ವಿ. ಆ ಸಂದರ್ಭದಲ್ಲೂ ಕೂಡ ಅವರಿಗೆ ನಾವು ತಿಳಿಸಿದ್ವಿ ಏನೇನು ನಡೆದಿದೆ, ಏನೇನಾಗಿದೆ ಅಂತ. ಈಗ ನಾವು ಇಲ್ಲಿ ನಿಮಗೆ ಏನು ಮುಂದೆ ತೋರಿಸ್ತಕ್ಕಂಥ ನೀವು ಪತ್ರವನ್ನು ಕರಪತ್ರವನ್ನು ನೋಡ್ಬೋದು. ಕರಪತ್ರದಲ್ಲಿ ಹಾಲಿ ಸಂಸದರ ಭಾವಚಿತ್ರ ಇಲ್ಲ. ಮತ್ತು ನಾವು ಪಂಚಾಯತಿಯಲ್ಲಿ ನಡೆದಂಥ ಸಭೆಯಲ್ಲಿ ಕೂಡ ನಾವು ಚರ್ಚೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ PDO ಅವರು ಒಪ್ಕೊಳ್ತಾರೆ, ನಾವು ಯಾವುದೇ ರೀತಿ ಕರಪತ್ರವನ್ನು ಪಂಚಾಯತಿ ವತಿಯಿಂದ ಹೊಡಿಸಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಯಾವುದೇ ಒಬ್ಬ ಗ್ರಾಮ ಪಂಚಾಯತಿಯ ಅಧಿಕಾರಿ ಅದು ಕೊಡುವಂಥ ಉತ್ತರ ಅಲ್ಲ. ಸರ್ಕಾರಿ ಕಾರ್ಯಕ್ರಮ ಅಂದಾಗ ಆ ಕಾರ್ಯಕ್ರಮದ ಕರಪತ್ರವನ್ನು ಮುದ್ರಿಸುವಂಥದ್ದು ಆ ಪಂಚಾಯತಿಯ ಮುಖ್ಯಸ್ಥರು ಇರ್ತಾರೆ, ಅಧಿಕಾರಿ ಇರ್ತಾರೆ, ಅವರ ಜವಾಬ್ದಾರಿ ಆಗಿರ್ತದೆ. ತದನಂತರ ಏನು ಮಾಡ್ತಾರೆ, ಇವರಿಗೇನು ಮಾಹಿತಿಯನ್ನು ಕೊಟ್ಟಂತೆ ಇವರು ಇದು ಸಂಬಂಧಪಟ್ಟಂತೆ ಸಮಜಾಯಿಸಿ ಪತ್ರವನ್ನು ಕೇಳಿಸಿದ PDO ಅವರು ಸಲ್ಲಿಸ್ತಾರೆ. ಅವರಿಗೆ ನಾವು ಯಾವುದೇ ರೀತಿ ಪತ್ರಿಕೆಯನ್ನು ಮುದ್ರಿಸ್ತಾರೆ ಅಂತಂದರೆ ಆ ವರದಿಯನ್ನು ತಗೊಂಡು CO ಅವರ ಇನ್ಚಾರ್ಜ್ ಇರುವಂಥ ಜಿಲ್ಲಾಧಿಕಾರಿಗಳು ಇವ್ರನ್ನ ನಾವು ಕೆಲಸದಿಂದ ಅಮಾನತು ಮಾಡಿದ್ದೀವಿ, ಅಮಾನತು ಮಾಡಿ ಇವ್ರನ್ನ ಮಾಗಡಿಗೆ ಕೆಲಸಕ್ಕೆ ನಾವು ವರ್ಗಾವಣೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇವರು 13ನೇ ತಾರೀಕು 11ನೇ ತಾರೀಕು ನಾವು ಪ್ರತಿಭಟನೆ ಮಾಡ್ತೀವಿ. 11ನೇ ತಾರೀಕು 4 ಗಂಟೆ 6 ನಿಮಿಷದಲ್ಲಿ ಶ್ರೀನಿವಾಸ್ ಜಿ ಅವ್ರನ್ನ ಅವ್ರ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದ್ದಾರೆ. ತಾಲೂಕು ಪಂಚಾಯತಿ ಇಒ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಆಧಾರದ ಮೇಲೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದಂಥ ಅವ್ರನ್ನ ಕೆಲಸನ ಅಮಾನತು ಮಾಡಿದ್ದೀವಿ ಅಂತ ಆದೇಶ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹೊರಡಿಸ್ತಾರೆ. ಅದಾದ ನಂತರ 11ನೇ ತಾರೀಕು ಆದೇಶವನ್ನು ಹೊರಡಿಸ್ತಾರೆ. ತಿರ್ಗಾ 13ನೇ ತಾರೀಕು 5 ಗಂಟೆ 7 ನಿಮಿಷಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಹೊರಡಿಸ್ತಾರೆ. ನಾವು PDO ಅವರಿಂದ ಮಾಹಿತಿಯನ್ನು ತೆಗೆದುಕೊಂಡ್ವಿ. PDO ಅವರ ಗಮನಕ್ಕೆ ಬರ್ದೇನೆ PDO ಅವರು ಮುದ್ರಣ ಮಾಡಿರುವಂಥ ಕರಪತ್ರವನ್ನು ಜನಕ್ಕೆ ಹಂಚಿಲ್ಲ, ಯಾರೂ ಕೂಡ ನಾವು ಅದನ್ನು ಕೊಟ್ಟಿಲ್ಲ.
ಅಧ್ಯಕ್ಷರು ಮತ್ತೆ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಹೊರಡಿಸಿರುವಂತ ಆಹ್ವಾನ ಪತ್ರಿಕೆಗಳನ್ನ ಜನಗಳಿಗೆ ಹಂಚಿಕೆ ಮಾಡಿದ್ದಾರೆ. ಮತ್ತೆ ನನ್ನ ಕೆಲಸದೊತ್ತಡದಿಂದ ನಾವು ಪ್ರಕಟಿಸಿರುವಂತ ಮುದ್ರಿಸಿರುವಂತ ಕರಪತ್ರಗಳನ್ನ ಹಂಚಿಕಾಗಲ್ಲ ಅಂತ ಹೇಳ್ತಾರೆ. ಏನು ಒಂದು ಪಂಚಾಯತಿಯಲ್ಲಿ ಕೆಲಸ ನಿರ್ವಹಿಸುವಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು 13ನೇ ತಾರೀಕು ಸಮಜಾಯಿಸಿ ಪತ್ರದಲ್ಲಿ ಹೇಳ್ತಾರೆ ಯಾವುದೇ ರೀತಿ ಕರಪತ್ರವನ್ನ ನಮ್ಮ ಪಂಚಾಯತಿ ವತಿಯಿಂದ ಮುದ್ರಣ ಮಾಡಿಲ್ಲ ಅಂತ ಹೇಳ್ತಾರೆ. ಅದಾದ ನಂತರ ಮಾನ್ಯ ಜಿಲ್ಲಾಧಿಕಾರಿಯವರು ಅವ್ರಿಗೆ ಯಾವ ಫೋನ್ ಹೋಗುತ್ತೋ ಏನೋ ಅಂತ ಗೊತ್ತಿಲ್ಲ, ಯಾರ ಕೈಗೊಂಬೆಯಾಗಿ ಅವರು ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಇಷ್ಟು ಬೇಗ ಒಂದು ಏನು ಕ್ರಮವನ್ನು ತೆಗೆದುಕೊಂಡು ವಿಚಾರಣೆಯನ್ನ ಮಾಡಿ ಒಂದು ತೀರ್ಪನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಈ ಸಭೆ ಮೂಲಕ ನಾನು ಹೇಳ್ತೀನಿ, ತಾವು ಏನೋ ಯಾವುದೋ ಒಂದು ಫೋನ್ ಬಂತು ಒಂದು ಕಾರಣಕ್ಕೆ ಏನೋ PDO ಅವರನ್ನ ಶಿಷ್ಟಾಚಾರ ಉಲ್ಲಂಘನೆ ಮಾಡಲಿಲ್ಲ, ಮತ್ತೆ ಅವರು ಸಮಜಾಯಿಸಿ ಪತ್ರವನ್ನ ಕೊಟ್ಟರು. ಆ 3 ದಿನ ಮುಂಚೆ ನಾವು ಪತ್ರಿಕೆಯನ್ನು ಮುದ್ರಣ ಮಾಡಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅವ್ರನ್ನ ನೀವು ಅಮಾನತು ಮಾಡಿದ ನಂತರ ಒಂದೇ ಗಂಟೆ ಟೈಮ್ಗೆ ಅವ್ರು ಮತ್ತೆ ನಾವು ಮುದ್ರಣ ಮಾಡಿದೀವಿ ಅಂತ ಹೇಳ್ತಾರೆ. ನೀವು ಇಷ್ಟು ಬೇಗ ನೀವು ಕ್ರಮ ತೆಗೆದುಕೊಡೋದಾದ್ರೆ ಇಡೀ ಜಿಲ್ಲೆಯಾದ್ಯಂತ ಸಾವಿರಾರು ಜನಗಳ ರೈತರ ಭೂಮಿಗೆ ಸಂಬಂಧಪಟ್ಟಂತ ಕೇಸುಗಳು ನಿಮ್ಮ ಕಚೇರಿಯಲ್ಲಿದೆ, ತಮ್ಮ ಕಚೇರಿಯಲ್ಲಿ. ರೈತರ ಸಮಸ್ಯೆಗೆ ಸ್ಪಂದಿಸಿ ಎಷ್ಟು ಕೇಸ್ಗಳನ್ನ ಅತಿ ತುರ್ತಾಗಿ ನೀವು ಮುಗಿಸಿದ್ದೀರಾ, ರೈತರಿಗೆ ನ್ಯಾಯವನ್ನು ಕೊಡಿಸಿದ್ದೀರಾ? ಮತ್ತೆ ನೀವು ಆದೇಶ ಪ್ರತಿನಿಧಿ ಹೇಳ್ತೀರಿ, ಬರೀ ಮುದ್ರಣ ಏನು ಪತ್ರಿಕೆಗೆ ಕರಪತ್ರದ ಮುದ್ರಣಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಹೇಳ್ತೀರಾ. ನಾವು ನಿಮಗೆ ಪ್ರತಿಭಟನೆ ಮಾಡಿದ ದಿನ ನಾವು ನಿಮಗೆ ಕೆಲವೊಂದಷ್ಟು ವಿಚಾರಗಳನ್ನ ಸಲ್ಲಿಸಿ ನಾವು ಮನವಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಏನಂತ, ಈ ತಾಲೂಕಿನಲ್ಲಿ ಗೆದ್ದಿರುವಂತ ಇನ್ನೂ ಹಲವಾರು ಜನ ಜನಪ್ರತಿನಿಧಿಗಳು ಅವರೇ, ಅವರ ಹೆಸರುಗಳನ್ನು ಕೂಡ ಕೈ ಬಿಟ್ಟಿದ್ದಾರೆ. ಕಟ್ಟಡದ 2 ಭಾಗದಲ್ಲೂ ಕೂಡ ಏನು ಮಾನ್ಯ ಸಂಸದರ ಫೋಟೋವನ್ನು ಹಾಕಿಲ್ಲ ಅಂತ ಹೇಳ್ತೀವಿ. ನೀವು 2 ಆದೇಶ ಪ್ರತಿಯಲ್ಲೂ ಕೂಡ ಕಟ್ಟಡದ ಮೇಲ್ಭಾಗದಲ್ಲಿ ಹಾಕಿರುವಂತ ಭಾವಚಿತ್ರಗಳಿಗೆ ಸಂಬಂಧಪಟ್ಟಂತ ವಿಚಾರವನ್ನು ಯಾವುದೂ ಕೂಡ ಉಲ್ಲೇಖ ಮಾಡಿಲ್ಲ. ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ತಾವು ಅವ್ರನ್ನ ಅಮಾನತು ಮಾಡುವ ಸಂದರ್ಭದಲ್ಲಿ ಕಣ್ಣು ಮುಚ್ಚಿ ಏನಾದ್ರೂ ನೀವು ಆದೇಶ ಮಾಡಿದ್ರಾ? ಇಲ್ಲ ಇವರು ಕೊಟ್ಟಿದ್ದ ವರದಿಗಳನ್ನ ತಗೊಂಡು ನೀವು ಆದೇಶ ಮಾಡಿದ್ರಾ? ಮತ್ತೆ ನಿಮಗೆ ಇವರು ಕೊಟ್ಟಿರುವಂತ ಏನು ತಾಲೂಕು ನಿರ್ವಹಣಾಧಿಕಾರಿ ಏನು ಇವರು ಕೊಟ್ಟಿರುವಂತ ವರದಿನೇ ತಪ್ಪಾಗಿದೆಯಾ? ಹಾಗಾದ್ರೆ ಇವರು ಕೊಟ್ಟಿರೋ ವರದಿ ತಪ್ಪಾಗಿದೆ, ಇವರು ಸಸ್ಪೆಂಡ್ ಮಾಡಿ. PDO ಕೊಟ್ಟ ಸಮಜಾಯಿಸಿ ಪತ್ರ ಕೊಟ್ಟ ಮೊದಲನೇ ದಿನ ಇಲ್ಲ ಅಂತ ಹೇಳ್ತಾನೆ, 2ನೇ ದಿನ ಅಮಾನತ್ ನಂತರ ನಾವು ಹೊಡಿಸಿದೀವಿ ಅಂತ ಹೇಳ್ತಾರೆ. ಹಂಗಾರೆ ಇವರು ಕೊಟ್ಟಿರುವಂತ ವರದಿ ತಪ್ಪಾಗಿದೆಯಾ? ಇವರು ದಿಕ್ ತಪ್ಪಿಸ್ತಾ ಇದ್ದಾರಾ? ಇಲ್ಲ ನೀವೆಲ್ಲ ಅಧಿಕಾರಿ ವರ್ಗಗಳೆಲ್ಲ ಸೇರ್ಕೊಂಡು ಜನಗಳನ್ನ ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ ಯಾವ್ದಾದ್ರು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಿದ್ರೆ ಅದನ್ನಾದ್ರೂ ಹೇಳಿ ಬಾಯ್ಬಿಟ್ಟು. ಇಲ್ಲ ನಾವು ವಿರೋಧ ಪಕ್ಷದ ಪರವಾಗಿ ನಾವು ಕೆಲಸ ಮಾಡೋದಿಲ್ಲ, ಯಾವ್ದೋ ಒಂದು ಆಡಳಿತ ಪಕ್ಷದ ಪರವಾಗಿ ಮಾತ್ರ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ನಾವು ನಿಮ್ಗೆ ಕೇಳೋದಲ್ಲ ಬಿಟ್ಬಿಡ್ತೀವಿ. ಇಲ್ಲಿ ಮೇಲ್ನೋಟವು ಕಾಣಿಸ್ತಾ ಇದೆ. ಮತ್ತೆ ತಾವು ಪತ್ರಿಕಾ ಮಾಧ್ಯಮ ಮಿತ್ರರು ಹೋಗ್ಬೋದು ಕಚೇರಿ ಹತ್ರ, ನೂತನ ಕಟ್ಟಡ ಹತ್ರ ಹೋಗ್ಬೋದು. 2 ಕಡೆನೂ ಕೂಡ ಭಾವಚಿತ್ರಗಳು, 3 ಜನದ ಭಾವಚಿತ್ರ ಇದೆ, ಹಾಲಿ ಸಂಸದರ ಭಾವಚಿತ್ರ ಇಲ್ಲ. ಅದು ಸಂಬಂಧಪಟ್ಟ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ವಿ. ಮಾನ್ಯ ಜಿಲ್ಲಾಧಿಕಾರಿ ಅವರು ಮತ್ತೊಮ್ಮೆ ತಾವು ಮಾಡಿರುವಂತ ಆದೇಶವನ್ನ ಪರಿಶೀಲಿಸಬೇಕು. ಒಂದು ವೇಳೆ ನೀವು ಯಾರಾದ್ರೂ ಒತ್ತಡಕ್ಕೆ ಮಣಿದೇನಾದ್ರೂ ಈ ಆದೇಶವನ್ನ ತಪ್ಪಾಗಿ ತಿರುಚಿ ನಮ್ಮನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಾ, ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ನಾವು ಕಾನೂನಾತ್ಮಕವಾಗಿ ನೀವು ನಮ್ಮ ದಾರಿ ತಪ್ಪಿಸಬಹುದು. ಆದ್ರೂ ಕೂಡ ಕಾನೂನು ಅನ್ನೋದು ಒಂದಿದೆ, ಆ ಕಾನೂನಾತ್ಮಕವಾಗಿ ನಾವು ನಿಮ್ಮ ವಿರುದ್ಧ ಕೇಸನ್ನು ದಾಖಲಿಸುವಂತ ಕೆಲಸವನ್ನ ನಮ್ಮ ಅಧ್ಯಕ್ಷರ ಮುಖಂಡದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಮತ್ತೆ ಅವ್ರು ಹೇಳ್ತಾರೆ, ನಾವು ಸಾಮಾನ್ಯ ಸಂದರ್ಭದಲ್ಲಿ ಈ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಬಂದಿದ್ರಿ, ಮತ್ತೆ ಎಲ್ಲ ಪತ್ರಿಕೆಗಳು ಕೂಡ ಪ್ರಕಟಣೆಯಾಗಿದೆ, ಅಲ್ಲೂ ಕೂಡ ಒಪ್ಕೊಳ್ತಾರೆ ಯಾವುದೇ ರೀತಿ ಪತ್ರಿಕೆಯನ್ನು ಮುದ್ರಣ ಮಾಡಿಲ್ಲ ಅಂತ ಒಪ್ಕೊಳ್ತಾರೆ. ಮತ್ತೆ ಮಾಡಿರೋದ ಮೀಟಿಂಗ್ ಪ್ರೊಸೀಜರ್ ಕೂಡ ಸಹಿಗಳನ್ನ ಹಾಕಿರೋರು. ಅದು ಚರ್ಚೆ ಮಾಡೋ ಸಂದರ್ಭದಲ್ಲಿ ನಾವು ಹಿಂದಿನ ಸಭೆದು ಈ ಸಭೆಯಲ್ಲಿ ನಾವು ಸರಿಯಾಗಿ ಹೇಳ್ತಾರೆ, ಮಾಹಿತಿಯನ್ನು ಮುಚ್ಚಿಕ್ಕುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಮತ್ತೆ ಮಾನ್ಯ ಜಿಲ್ಲಾಧಿಕಾರಿ ಅವರು ನಾನು ಹೇಳ್ತೀನಿ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಸ್ಥಳದಲ್ಲಿ ಅಮಾನತು ಮಾಡ್ತಿದ್ರ ಮತ್ತೆ ಅದೇ ವ್ಯಕ್ತಿ ಅದೇ ಸ್ಥಾನಕ್ಕೆ ಮತ್ತೆ ವರ್ಗಾವಣೆ ಮಾಡಕ್ಕೆ ಎಲ್ಲರೂ ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಈಗ ನೀವು ಅಲ್ಲಿ ಕಳಿಸಿರೋ ಉದ್ದೇಶ ಅಂದ್ರೆ ನಿಮ್ಗೆ ಯಾವ್ದೋ ಫೋನ್ ಬಂದಿದೆ, ಪ್ರಭಾವಿಗಳು ನಿಮ್ಮ ಮೇಲೆ ಪ್ರಭಾವ ಬೀರಿದ್ದಾರೆ, ಮತ್ತೆ ಏನೀಗ ಆಲ್ರೆಡಿ ಅಲ್ಲಿ ಒಂದಷ್ಟು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಡ್ಬೇಕು ಅನ್ನೋ ಕಾರಣದಿಂದ ಅವ್ರನ್ನ ಅಲ್ಲಿಗೆ ನೀವು ವರ್ಗಾವಣೆ ಮಾಡಿದ್ರೆ ಇದಕ್ಕೂ ಕೂಡ ನೀವು ಮುಂದಿನ ದಿನಗಳಲ್ಲಿ ತಕ್ಕ ಬೆಲೆಯನ್ನ ತೆತ್ತಬೇಕು ಹೇಳ್ತಾ ನನ್ನ ಇಂದಿನ ಸಭೆಯ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ. ನನಗೆ ಒಂದಷ್ಟ ಇವತ್ತು ತಾಲೂಕಲ್ಲಿ ಯಾವ ರೀತಿಯಾಗಿದೆ ಅಂದರೆ ಅಧಿಕಾರಿಗಳು ಯಾವುದೇ ಜನಸಾಮಾನ್ಯರ ಕೆಲಸಗಳನ್ನ ಮಾಡ್ತಾ ಇಲ್ಲ. ಮತ್ತು
ಪಂಚಾಯತಿ ವಿಚಾರಕ್ಕೆ ಬರೋದಾದ್ರೆ ಮೊದಲನೇದಾಗಿ ಪಂಚಾಯತಿನಲ್ಲಿ ನಾವು ಸ್ಟ್ರೈಕ್ ಮಾಡಿದ್ದು ಇರ್ಬೋದು, ಮತ್ತು ಇವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಲೆಟ್ರ್ ಕೊಟ್ಟಿದ್ದಿರ್ಬೋದು, ಎಲ್ಲ ಇದ್ದಿದ್ದು ಫೋಟೋ ಹಾಕಿಲ್ಲ, ಸಂಸದರು ಫೋಟೋ ಯಾಕೆ ಹಾಕಿಲ್ಲ ಅಂತೇಳಿ. ಇವತ್ತು ಜಿಲ್ಲಾಧಿಕಾರಿಗಳು ಹೊರಡಿಸಿರುವಂಥ ಆದೇಶದಲ್ಲಿ ಅವ್ರು ಕೊಟ್ಟಿರುವಂಥ ಇನ್ವಿಟೇಷನಲ್ಲಿ ಹೆಸರುಗಳು ಬದಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ ಹೊರತು ಫೋಟೋ ಬಗ್ಗೆ ಅವರು ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ಫೋಟೋ ಬಗ್ಗೆ ತೆಗಿಬೇಕಾ ಅಥವಾ ಹಾಕ್ಬೇಕಾ ಅಥವಾ ಕಾನೂನಲ್ಲಿ ಏನಿದೆ ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಯಾವುದೇ ಮಾಹಿತಿನ ಕೊಡ್ತಾ ಇಲ್ಲ. ಇವತ್ತು ಅವರು ಮೊದಲನೇದಾಗಿ ನಾವು ಕೊಟ್ಟಿದ್ದು ಫಸ್ಟ್ ಪ್ರಿಫರೆನ್ಸು ಫೋಟೋ. ಸರ್ ಫೋಟೋ ಯಾಕೆ ಹಾಕಿಲ್ಲ? ಒಬ್ರು ಸಂಸದರು ಫೋಟೋ ಹಾಕಿ ನಾವು ಬೇರೆ ಫೋಟೋ ತೆಗೀರಿ ಅಂತ ಫಸ್ಟ್ ಹೇಳೇ ಇಲ್ಲ. ನಾವು ಮೊದಲನೇದಾಗಿ ಸಂಸದರು ಫೋಟೋ ಯಾಕೆ ಹಾಕಿಲ್ಲ ಅದನ್ನ ಹಾಕಿ ಅಂತ. ಈಗ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಆ ಫೋಟೋ ವಿಚಾರನೇ ಎತ್ತಾ ಇಲ್ಲ. ಬರೀ ಇನ್ವಿಟೇಷನ್ ಅಲ್ಲಿ ಯಾಕೆ ಹೆಸರು ಪ್ರಿಂಟ್ ಆಗಿದೆ, ಅದು ಯಾಕಾಗಿದೆ, ಅದ್ರ ಬಗ್ಗೆ ತನಿಖೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಹೊರತು ಫೋಟೋಗಳನ್ನ ತೆಗಿಸ್ತೀವಿ ಅಥವಾ ಹಾಕ್ತೀವಿ. ಹಾಗಾದ್ರೆ ಸರ್ ಈಗ ಕಟ್ಟಡಗಳು ಈಗ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಾಮನಗರದಲ್ಲಿ ಹಲವಾರು ಕಟ್ಟಡಗಳನ್ನ ಕಟ್ಟಿದ್ದಾರೆ. ಹಾಗಾದ್ರೆ ಅವ್ರ ಫೋಟೋ ಹಾಕೋಬೋದಲ್ಲ? ಎಲ್ಲ ತಾಲೂಕು ಕಚೇರಿಗಳಿರ್ಬೋದು, ಜಿಲ್ಲಾ ಕಚೇರಿಗಳಿರ್ಬೋದು, ಯಾರು ಮುಖ್ಯಮಂತ್ರಿಗಳಾಗಿರ್ತಾರೆ ಆ ಟೈಮಲ್ಲಿ, ಯಾರು ಶಾಸಕರಾಗಿರ್ತಾರೆ ಆ ಟೈಮಲ್ಲಿ ಕಟ್ಟದಂತ ಕಟ್ಟಡಗಳಿಗೆ ಅವ್ರವ್ರದೇ ಫೋಟೋ ಹಾಕೋಬೋದಲ್ಲ? ಅದು ಎಲ್ಲೂ ಕಾನೂನಲ್ಲಿ ನೀವು ಕಟ್ಟಿರೋ ಕಟ್ಟಡ ಹಾಕೋಬೇಕು, ಸರ್ಕಾರಿ ಕಟ್ಟಡಗಳಿಗೆ ಅವ್ರದೇ ಕಟ್ಟಿರೋ ಫೋಟೋಗಳನ್ನ ಹಾಕೋಬೇಕು ಅಂತ ಎಲ್ಲೂ ಕಾನೂನಿಲ್ಲ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ಯಾವುದೇ ಸರ್ಕಾರಿ ಕಟ್ಟಡಗಳ ಮೇಲೆ ಯಾವುದೇ ಶಾಸಕರಾಗಿರ್ಬೋದು, ಸಂಸದರಾಗಿರೋ ಫೋಟೋಗಳೇ ಬರೋ ಹಾಗಿಲ್ಲ. ಅಂಥದ್ರಲ್ಲಿ ಈ ಪಂಚಾಯತಿಗಳಲ್ಲೇ ಶುರು ಮಾಡಿರೋದು ಇದನ್ನ. ಪಂಚಾಯತಿಗಳಲ್ಲಿ ಅಧ್ಯಕ್ಷರುಗಳಾಗಿರೋರು ಕೂಡ ಅವರ ದರ್ಪ ದೌರ್ಜನ್ಯವನ್ನ ತೋರಿಸ್ತಾ ಇದ್ದಾರೆ. ಇದು ಎಲ್ಲ ಕುಮ್ಮಕ್ಕುಗಳಿಂದನೇ ಆಗುತ್ತೆ ಹೊರತು ಯಾರು ಅವ್ರಾಗ ಅವರು ನಿರ್ಧಾರಗಳ ತಗೊಳ್ಳಲ್ಲ ಸರ್. ಮೊದಲನೇದಾಗಿ ಎಲ್ಲರೂ ತಿಳಿಸಿದ್ದಾರೆ, ನಮ್ಮ ಪಂಚಾಯತಿಲಿ ಕಟ್ಟಡ ಓಪನ್ ಇದೆ, ಅದು ಯಾವ ರೀತಿ ಮಾಡಬೇಕು, ಅವ್ರವ್ರದ ಲೀಡರ್ಗಳಾದವರು ಚರ್ಚೆ ಮಾಡಿರ್ತಾರೆ. ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರ್ತಾರೆ. ಇದನ್ನೆಲ್ಲ ನಾವು ತಿಳಿಸಿ ಹೇಳಿದೀವಿ ಜಿಲ್ಲಾಧಿಕಾರಿಗಳಿಗೆ. ಆದ್ರೂ ಕೂಡ ಅವರು ಯಾವುದೇ ತರಹದ ನಮ್ಗೆ ನ್ಯಾಯವನ್ನ ಒದಗಿಸಿಲ್ಲ ಅಂತ ಹೇಳ್ಬೋದು. ಇಷ್ಟು ಹೇಳಕ್ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು ಸರ್. ಫಂಡ್ ಅಲ್ಲಿ ಕೆಲವು ಕೊಳವೆ ಬಾವಿಗಳನ್ನ ಕೊರೆಸಿರ್ತಾರೆ ಸರ್. ಅದರಲ್ಲಿ ಕೆಲವು ಕೊಳವೆ ಬಾವಿಗಳಲ್ಲಿ ನೀರು ಬಂದಿರಲ್ಲ, ಕೆಲವು ಕೊಳವೆ ಬಾವಿಗಳಲ್ಲಿ ನೀರು ಬರುತ್ತೆ ಕೊರೆಸಿದಾಗ. ಅದರಲ್ಲಿ ಏನು ಮಾಡ್ತಾರೆ ಇವರು PDOಗಳು, ಯಾವ ಫಂಡಿನಿಂದ ಬಂದಿರೋದು ಅಮೌಂಟು, ಯಾರ ಮುಖಾಂತರ ಬಂದಿದೆ ಅನ್ನೋದನ್ನ ಫಸ್ಟ್ ಎಂಕ್ವೈರಿ ಮಾಡ್ಕೊಳ್ತಾರೆ. ಮೊದಲನೇದಾಗಿ ನಾವು ಫಸ್ಟು ಎಲ್ಲಿ ತಾಲೂಕಲ್ಲಿ ಯಾವ ಪಂಚಾಯತಿನಲ್ಲಿ ನೀರಿಗೆ ಪ್ರಾಬ್ಲಮ್ ಇದೆ, ತುಂಬ ಪ್ರಾಬ್ಲಮ್ ಇದೆ ಅಂಥವ್ರನ್ನ ಕೇಳ್ತೀವಿ ನಾವು. PDOಗಳನ್ನೇ ನೇರವಾಗಿ ಕೇಳ್ತೀವಿ, ಸರ್ ಕೊಳವೆ ಬಾವಿಗಳನ್ನ ಕೊರೆಸ್ಕೊಡ್ತೀವಿ MP ಅವ್ರ ಸಂಸದರ ನಿಧಿಯಲ್ಲಿ CSR ಇದರಲ್ಲಿ ನೀವು ಮೋಟ್ರು ಪಂಪು ನೀವು ಅಳವಡಿಸ್ಕೊಳ್ಬೇಕು ಅಂತ ಕೆಲವು PDOಗಳನ್ನ ನೇರವಾಗಿ ಸಂಪರ್ಕ ಮಾಡಿದ್ಮೇಲೆ ಕೊಳವೆ ಬಾವಿಗಳನ್ನ ಕೊರೆಸುವಂಥ ಕೆಲಸವನ್ನ ಮಾಡ್ತೀವಿ. ಕೊಳವೆ ಬಾವಿ ಕೊರೆಸಿದ ಆದಮೇಲೆ PDOಗಳಿಗೆ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೋ ಏನಂತ ನಮಗೆ ಮಾಹಿತಿ ಗೊತ್ತಿಲ್ಲ. ಕೆಲವು ಪಂಚಾಯತ್ ಒಟ್ಟು 17 ಪಾಯಿಂಟ್ಗಳಲ್ಲಿ ನೀರು ಬಂದಿರುತ್ತೆ. ಅದರಲ್ಲಿ ಕೇವಲ 5 ಪಂಚಾಯತಿಯಿಂದ 5 ಊರಲ್ಲಿ ಮಾತ್ರ ಮೋಟ್ರು ಪಂಪ್ ಬಿಟ್ಟಿದ್ದಾರೆ. ಇನ್ನು ಉಳಿದವ್ರನ್ನ PDOಗಳನ್ನ ಸಂಪರ್ಕ ಮಾಡಿದ್ದಾರೆ. ದಿಶಾ ಕಮಿಟಿ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಕೂಡ ಆಗುತ್ತೆ MP ಅವರ ಸಮ್ಮುಖದಲ್ಲಿ, ಅಧ್ಯಕ್ಷತೆಯಲ್ಲಿ. ಆದರೂ ಕೂಡ PDOಗಳು ಇವತ್ತಿನ ತನಕನೂ EO ಗಮನಕ್ಕೆ ಬಂದಿದೆ. EO ಅವರು ಇನ್ನು 1 ವಾರದಲ್ಲಿ ನಿಮಗೆ ಮಾಹಿತಿ ಕೊಡ್ತೀವಿ ಎಂದವರು 2 ತಿಂಗಳಾದರೂ ಕೂಡ ಇದ್ರ ಬಗ್ಗೆ ಯಾವುದೇ ಗಮನವನ್ನು EO ಅವರು ಹರಿಸ್ತಾ ಇಲ್ಲ. ಇದರಿಂದ ತಾಲೂಕಲ್ಲಿ EO ಅವ್ರದ್ದೇ ಹೆಚ್ಚಿನ ಕೈವಾಡ ಇದೆ, ಮತ್ತೆ ಅದ್ರ ಜೊತೆಗೆ PDOಗಳ ಕೈವಾಡನೂ ತುಂಬ ಇದೆ. PDOಗಳು ಜನಸಾಮಾನ್ಯರ ಕೆಲಸಗಳನ್ನ ಮಾಡ್ತಾ ಇಲ್ಲ, ಬರೀ ಏಕಪಕ್ಷೀಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಈ ಪತ್ರಿಕಾ ಮಾಧ್ಯಮದವರು ಇದನ್ನ ಹೆಚ್ಚಿನ ರೀತಿಯಲ್ಲಿ ಬಿಂಬಿಸಿ, ತಾಲೂಕಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರುವಂಥದ್ದಕ್ಕೆ ಮಾತ್ರನೇ ನಾವು ಈ ಬೋರ್ವೆಲ್ ಯಾರದೇ ಮನೆಗೆ ಹಾಕ್ಸ್ಕೊಂಡಿಲ್ಲ, ಯಾರದೇ ಲೀಟ್ರುಗಳ ದುಡ್ಡು ಕೊಟ್ಟಿಲ್ಲ. ಇದು ಸರ್ಕಾರಿಗೆ ಯಾರೋ CSR ದಾನಿಗಳು ಕೊಟ್ಟಿರುವಂಥ ಹಣದಿಂದ ಮಾಡಿಸಿರುವಂಥದ್ದು. ಇದನ್ನ ಮೊದಲನೇ ಫಸ್ಟ್ ಇದನ್ನ ಕ್ಲಿಯರ್ ಮಾಡಬೇಕು ಅಂತ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಸರ್.
ಹೇಳಿದ್ದೆ ಹೇಳ್ಬೇಡಿ. ಈ ಮಂಜುನಾಥ್ ಅವರ ಫೋಟೋವನ್ನು ಹಾಕಬೇಕು ಅಂತ ಹೇಳಿ ನಾವು ಒಂದು ಹೋರಾಟ ಮಾಡಿದ್ವಿ. ಆ ಸಂಬಂಧಪಟ್ಟಾಗಿ ತರಾತುರಿಯಲ್ಲಿ ಜಿಲ್ಲಾಧಿಕಾರಿಗಳು ಆ PDOವನ್ನು ಅಮಾನತ್ ಮಾಡ್ತಾರೆ. ಅಮಾನತ್ ಮಾಡಿ ಮತ್ತೆ ಅದೇ ಸ್ಥಾನಕ್ಕೆ ಮತ್ತೆ ಅವ್ರನ್ನ ಹಾಕಿದ್ದಾರೆ, ಆ ಪ್ಲೇಸ್ ಮತ್ತೆ ಹಾಕಿದ್ದಾರೆ. ಇದು ಎಷ್ಟು ಮಟ್ಟ ಸರಿ ಅಂತೇಳಿ ನಮ್ಮ ಪ್ರಶ್ನೆ ಇದೆ. ಮತ್ತು ತಾಲೂಕಿನಲ್ಲಿ ಏನು ಅಧಿಕಾರಿ ವರ್ಗ ಇದೆ, ತಾಲೂಕು ಕಚೇರಿ ಆಗ್ಬೋದು, ತಾಲೂಕು ಕಚೇರಿಯಲ್ಲಿ ಒಂದು ಏನು ಇದು ಹಳೆ ಪಾಳ್ಯ ಕೊಡ್ತಿದ್ದಾರೆ ನೋಡಿ, ಹಳೆ ಪಾಳ್ಯ ಮೊದಲು ಸೀಲ್ಸನ ಕೊಡ್ತಾರೆ, ಅಲ್ಲೇ ಕೊಡ್ತಿರು, ಅಲ್ಲೇ ಇಟ್ರೆ ಅಲ್ಲೇ ಬಹುಮಾನ. ಇವತ್ತು ಒಂದು ತಿಂಗಳಾದ ಕಾರಣ ಬರ್ತಿಲ್ಲ, ಅವ್ನು OTP ಬರಬೇಕು, ಆ OTP ಬರದೆ ಆ ಪಾಳ್ಯಗಳು ಬರ್ತಾಯಿಲ್ಲ. ಸಿಕ್ಕಾಡು ಸಮಸ್ಯೆ ಆಗಿದೆ ತಾಲೂಕು ಕಚೇರಿಯಲ್ಲಿ, ಸಿಕ್ಕಾಡು ಸಮಸ್ಯೆ ಆಗಿದೆ. ನಗರಸಭೆಯಲ್ಲಿ ಆಯ್ತು ಇಲ್ಲ, ಆ ಥರ ಆಗಿದೆ. ಇದು ತಾಲೂಕಿನಲ್ಲಿ ಒಟ್ಟಾರೆ ಅಧಿಕಾರಿಗಳ ಒಂದು ದರ್ಪ ಮತ್ತು ದೌರ್ಜನ್ಯ ಮುಗಿದಂತೆ ಬೆಳೀತಾ ಇದೆ. ಯಾಕೆ ಅಂದರೆ ಅದು ಸಂಬಂಧಪಟ್ಟಾಗಿ ನಾವು ಬೇರೆ ಒಂದು ಹೇಳಿದ್ರೆ ಬೇರೆ ಬೇರೆ ಅರ್ಥ ಬರುತ್ತೆ. ಹಾಗಾಗಿ ಇಲ್ಲಿರುವಂಥ ಜನಪ್ರತಿನಿಧಿಗಳು ತುಂಬ ದೊಡ್ಡ ಹುದ್ದೆಲಿದ್ದಾರೆ. ಹಾಗಾಗಿ ಅವರು ಇದಕ್ಕೆ ಅಂಕುಶ ಹಾಕಬೇಕು ಅಂತ ಹೇಳಿ ಈ ಅಧಿಕಾರಿ ವರ್ಗದ ನಾವು ಕೇಳಿದ್ರೆ ನಮ್ಗೆ ಆನ್ಸರ್ ಮಾಡ್ತಾರೆ ಅವರು, ಅಥವಾ ನಾನು BJP ಅಧ್ಯಕ್ಷ ಅಂತ ಹೋಗಿ ನಮ್ಗೆ ಮನವಿ ಕೊಡ್ತಾರೆ, ಅವರು ಗೌರವ ಕೊಡ್ತಾರೆ. ಈ ಕ್ಷೇತ್ರದ ಏನು ಜನಪ್ರತಿನಿಧಿಗಳು ತುಂಬ ಪ್ರಭಾವಿ ಮುಖಂಡರಿದ್ದಾರೆ, ಅವರು ಇವ್ರಿಗೆ ಅಂಕುಶ ಹಾಕಿ ಇವ್ರಿಗೆ ಕೆಲಸ ಮಾಡಿಸ್ಬೇಕು ಅಂತೇಳಿ ಒಬ್ಬ ಸಂಸದರ ಫೋಟೋನ ಹಾಕಲ್ಲ ಅನ್ನೋ ವಿಚಾರಕ್ಕೆ ನಾವು ಒಂದು ಹೋರಾಟ ಮಾಡ್ತೀವಿ NDA ವತಿಯಿಂದ. ಹಾಗಾಗಿ ಈ ಥರದ ಕ್ಷುಲ್ಲಕ ಕಾರಣ ಇಟ್ಕೊಂಡು ರಾಜಕಾರಣ ಮಾಡೋದು ಎಷ್ಟು ಮಟ್ಟ ಸರಿ ಅಂತೇಳಿ ನನ್ನ ಪ್ರಶ್ನೆ. ನಾವು ರಾಮನಗರದಲ್ಲೆಲ್ಲ ಸ್ಟ್ರೈಕ್ ಮಾಡಿದ್ರು. ಇವತ್ತು ಫೋಟೋ ಹಾಕೋದ್ ತಕ್ಕಾಗೆ ಇವತ್ತು ಏನ್ ಮಾಡಿದ್ರು ಅಂದ್ರೆ, ಇವತ್ತು ಆ ಯಪ್ಪನ ತಗೊಬಂದು ಇಲ್ಲಿ ಕೂರಿಸ್ಬೇಕಾದ್ರೆ ಅವರು ಎಷ್ಟು ಕಮಿಷನ್ ಹಣ ತಿಂದಿದ್ದಕ್ಕೋಸ್ಕರ ಅವರು ಇವತ್ತು ಸಂಸದರು ಫೋಟೋ ಹಾಕ್ತೇನೆ ಇವತ್ತು ಒಂದು PDO ಇವತ್ತು ಮಾಡಿರೋ ಇದರಿಂದ ಅವ್ರಿಗೆ ನಾವೆಲ್ಲ ಹೊರಗಡೆ ಹೋಗಿ ನಾವು ಇವತ್ತು ಹೋರಾಟ ಮಾಡೋದ್ರಿಂದ ಇವತ್ತು ನಮ್ಮ ಪ್ರತಿಫಲ ಸಿಕ್ಕೈತೆ ಅಂತ ತಿಳ್ಕೊಂಡು ಒಂದೇ ಒಂದು ದಿನಕ್ಕೆ ಎಪ್ಪನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ತಿರ್ಗಾ ಅವ್ರನ್ನ ಇಲ್ಲಿಗೆ ಹಾಕಿದ್ದಾರೆ ಅಂದರೆ ಎಷ್ಟು ಅವರು ಹಣ ತಿಂದಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಇವತ್ತೇನು ಅಂದರೆ ಅದರಲ್ಲೆಲ್ಲ ಸರ್ ನೀವು ತೋರಿಸೋದು DK ಶಿವಕುಮಾರ್ ಆಗಿರ್ಬೋದು ಮತ್ತು DK ಶಿವಕುಮಾರ್ ಅವರಾಗಿರ್ಬೋದು, ಅವ್ರು ಮಾಡುವಂಥ ಕೆಲಸಗಳ ಫಸ್ಟ್ ಆಫ್ ಆಲ್ ಕೆಲಸ ನೆಟ್ಟು ಮಾಡ್ತಾವ್ರ ಅನ್ನೋದು ಅವ್ರು ನೋಡ್ಕೋಬೇಕು. ಅವ್ರ ಕೆಲಸ ಪ್ರಶ್ನೆ ಅವ್ರಿಗೆ ನೇಮಕ್ಕೆ ಕೆಲಸ ಮಾಡ್ತಾ ಇಲ್ವಲ್ಲ. ಯಾಕೆ ಅಂದರೆ ಇವತ್ತು ಎಲ್ಲೋದ್ರೂ ಕಳ್ಳೌಟ್ ಮಾಡೋದು ಅವ್ರಿಗೆ ಇರ್ಬೋದು. ಇವತ್ತು ನಮ್ಮ ಮೇಲೆ ಕಳ್ಳೌಟ್ ಮಾಡುವಾಗಿಲ್ಲ. ಯಾವುದೇ ಒಂದು ಪಂಚಾಯಿತಿ ಒಳಗೆ ಒಂದು ನಮ್ಮ ಯಾರೇ ಹೋಗಿ ಸಂಸದರು ಅವ್ರಿಗೆ ಒಂದು ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ನ್ಯಾಯ ಕೊಡಿಸ್ಕೊಡೋರು. ಯಾಕೆಂದರೆ ಇದರಲ್ಲೆಲ್ಲ ಬಂದು ಬರೀ ಕಾಂಗ್ರೆಸ್ಸು. ಇವತ್ತು ನಮ್ಮ JDS ಅವರಾಗಿರ್ಬೋದು, ನಮ್ಮ BJP ಅವರಾಗಿರ್ಬೋದು, ಒಂದು ಪಂಚಾಯಿತಿ ಒಳಗೆ ಒಂದು ಏನಾದ್ರು ಇದು ಮಾಡ್ಕೊಡಿ ಅಂದರೆ ನಾಳೆ ಬನ್ನಿ ಇವತ್ತು ಬನ್ನಿ ಅಂತ ಅದು ಮಾತ್ರ ಫೋಟೋ ಇದು ಮಾಡ್ತಾ ಇರ್ತಾರೆ. ಇದೇ ಒಂದೇ ಒಂದು ಫೋಟೋ ಹಾಕೋದ್ರಿಂದ ಅವ್ರನ್ನ ಸಸ್ಪೆಂಡ್ ಮಾಡಿ ಮತ್ತೆ EO ಆಗಿರ್ಬೋದು ಮತ್ತು ಇವರ PDO ಆಗಿರ್ಬೋದು, ಇವ್ರು ಅದಕ್ಕೋಸ್ಕರ ಫೋಟೋ ಹಾಕಿಸ್ಕೊಂಡು ಒಂದಿನ ಸಸ್ಪೆಂಡ್ ಮಾಡೋದಲ್ಲ ಸರ್. ನೀವು ಮಾಡಬೇಕಾದದ್ದು ಅವ್ರನ್ನ ಸಸ್ಪೆಂಡ್ ಮಾಡಿದ್ಮೇಲೆ ಒಂದು 2 ತಿಂಗಳು 3 ತಿಂಗಳು 4 ತಿಂಗಳು ಸಸ್ಪೆಂಡ್ ಮಾಡ್ಬೋದಿತ್ತು. ಯಾಕೆ ಅಂದರೆ ಅವ್ರ ಹತ್ರ ಅವರು ಕಮಿಷನ್ ಹಣ ತಿಂದಿರೋದಕ್ಕೋಸ್ಕರ ಅವ್ರನ್ನ ಒಂದು ದಿನಕ್ಕೆ ಮಾತ್ರ ತೋರಿಸಿದ್ರು. ಇದು ಹೋರಾಟ ಇವತ್ತು ಇದಲ್ಲ, ಇನ್ನು ಮುಂದೆ ಹೋರಾಟ ಮಾಡಬೇಕು ಅಂದರೆ ಇದು ಮಾಡ್ತೀವಿ. JDS ಮತ್ತು BJP ಎಲ್ಲ ನನ್ನ ಹಿರಿಯ ಮುಖಂಡರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ಬಂದಿರತಕ್ಕಂಥ ನನ್ನ ಹಿರಿಯ ಎಲ್ಲ ಪತ್ರಕರ್ತರೇ, ಎಲ್ಲ ನನ್ನ ಮುಖಂಡರೇ, ಇವತ್ತಿನ ದಿನ ಏನೊಂದು ಪತ್ರಕರ್ತರ ಮುಂದೆ ನಮ್ಮ ಅಹವಾಲುಗಳನ್ನು ಹೇಳಿಕೆ ಒಂದು ಸಭೆಯನ್ನು ಕರೆದಿದ್ದೀವಿ. ಯಾಕಪ್ಪ ಅಂದರೆ ಇವತ್ತು ಈ ತಾಲೂಕಲ್ಲಿ ತಮಗೆ ಗೊತ್ತಿದೆ, ದೌರ್ಜನ್ಯ, ದುರಾಡಳಿತ, ಏನೊಂದು ಅಧಿಕಾರಿಗಳು ಕಾಂಗ್ರೆಸ್ಸಿನ ಇಲ್ಲಿರ್ತಕ್ಕಂಥ ಏಜೆಂಟ್ರಾಗಿ ಕೆಲಸವನ್ನು ಅವರು ಕಾಂಗ್ರೆಸ್ ಏಜೆಂಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇದು ಬಹಳ ದಿನ ಉಳಿಯಲ್ಲ, ಭಾಳ ದಿನ ಅಧಿಕಾರಿಗಳು ಇರಲ್ಲ. ಏನಪ್ಪ ಅಂದರೆ 3 ತಿಂಗಳಿಗೊಬ್ಬ ಅಧಿಕಾರಿ ಹೋಗ್ತಾ ಇದ್ದಾರೆ, ಬರ್ತಾರೆ, ಅವ್ರು ಹೇಳ್ದಂಗೆ ಮಾಡಿ ಅಂತಾರೆ, ಮಾಡೋಕ್ಕಾಗದೆ ಹೋಗ್ತಾ ಇರ್ತಾರೆ. ಇದನ್ನ ನಾನು ಖಂಡನೆಯನ್ನು ಈ ತಾಲೂಕಿನ ಅಧಿಕಾರಿಗಳಿಗೆ ಖಂಡನೆಯನ್ನು ಮಾಡ್ತಾ ಇದ್ದೀನಿ. ಏನೋ ಮತ್ತೆ ನಮ್ಮ ಮೊನ್ನೆ ನಮ್ಮ ಬೇಕುಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ನಮ್ಮ ಡಾಕ್ಟರ್
ಲೋಕಸಭಾ ಸದಸ್ಯರು, ಜನಪ್ರಿಯ ನಾಯಕರು, ಈ ರಾಜ್ಯ ಕಂಡಂಥ ಒಬ್ಬ ವೈದ್ಯಕೀಯ ಕಾರ್ಯದಲ್ಲಿ ಭಾಳ ಹೆಸರು ಮಾಡಿ ಲಕ್ಷಾಂತರ ಜನಕ್ಕೆ ಹೃದಯ ಬಡಿತವನ್ನು ನಿಲ್ಲಿಸಿರುವಂಥ ಒಬ್ಬ ಹೃದಯವನ್ನು ನಿಲ್ಲಿಸಿರುವಂಥ ಅವರು ಲಕ್ಷಾಂತರ ಜನಕ್ಕೆ ಜೀವವನ್ನು ಉಳಿಸಿದ್ದಾರೆ. ನಮ್ಮ ಅಂತೆಯೇ ಸಂಸದ ಸದಸ್ಯರಿಗೆ ಒಂದು ಕೋಟ್ ಹಾಕಬೇಕು ಅಂತ ನಾವು ಕೇಳಕ್ಕಾಗಲ್ಲ, ಈ ತಾಲೂಕು ಜನನೂ ಕೇಳಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಅಧಿಕಾರಿಗಳು ಪ್ರೋಟೋಕಾಲ್ ಪ್ರಕಾರ ಅವ್ರಿಗೆ ಫೋಟೋವನ್ನು ಹಾಕ್ಬೇಕಾಗಿತ್ತು. ಅಧಿಕಾರಿಗಳು ಇರ್ಬೋದು, ಇಲ್ಲಿ ಮಾನ್ಯ ಸಚಿವರು ಇರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಅವರು ಕೂಡ ಅಧಿಕಾರಿಗಳಿಗೆ ಹೇಳ್ಬೋದು ಪ್ರೋಟೋಕಾಲ್ ಇರೋದೇ ಮಾಡಿ ಅಂತ. ಅವರು ಮಾಡಲ್ಲ. ಯಾಕಪ್ಪ ಅಂದರೆ ಲೋಕಸಭಾ ಸದಸ್ಯರಿಗೆ ಹೆಸರು ಬರುತ್ತೆ, JDS ಮತ್ತು BJP ಅವರಿಗೆ ಹೆಸರು ಬರುತ್ತೆ ಅಂತ ಅದನ್ನ ಮಾಡಿಲ್ಲ. ಅದು ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಕನಕಪುರ ತಾಲೂಕಿನಲ್ಲಿ ತಾಲೂಕು ಆಫೀಸ್ ಮುಂದೆನೇ ಒಂದು ಸ್ಟ್ರೈಕನ್ನು ಮಾಡ್ದೋ. ಇಒ ವಿರುದ್ಧ ನಮ್ಮದು ಕೆಲಸ ಆಗಿಲ್ಲ. ಹಾಗೆ ರಾಮನಗರ ಡಿಸ್ಟಿಕ್ನಲ್ಲಿ DC ಹೋಗಿ ಇಒ ಮತ್ತು DC ವರೆಗೂ ಮಾತಾಡೋ ಒಂದು 1000 ಜನ ಸೇರಿ ಅಲ್ಲೂ ಕೂಡ ಧಿಕ್ಕಾರವನ್ನು ಇಒ ವಿರುದ್ಧ ಮತ್ತು CO ವಿರುದ್ಧ ಧಿಕ್ಕಾರವನ್ನು ಕೂಗಿ DC ಆಫೀಸ್ಗೆ ನಾವು ಎಲ್ಲರೂ ಹೋಗಿ ನಮ್ಮ JDS ಮತ್ತು BJP ಮುಖಂಡರು ಒಂದು ಮನವಿಯನ್ನು ಕೊಟ್ಟಾಗ DC ಅವರು ನಮ್ಮ ಮನವಿಗೆ PDOನ ಸಸ್ಪೆಂಡ್ ಮಾಡಿದ್ರು. ಆ PDOನ 1-2 ದಿನದಲ್ಲಿ ತಿರ್ಗಾ ರೀಕಾಲ್ ಮಾಡಿ ಅದೇ ಬೇಗೆ ಹಾಕಿದ್ದಾರೆ. ನಿಜವಾಗೂ ಇದು ನಮ್ಮ ತಾಲೂಕಿನ ಜನತೆ ಮತ್ತು ಎಲ್ಲ ಮುಖಂಡರಿಗೂ ಭಾಳ ದುಃಖಕರವಾದ ಒಂದು ಸಂಗತಿ. ಮತ್ತು ನಮ್ದೇನಿಲ್ಲ, ಇವತ್ತು ದಿನ ಕರೆದು ನಮಗೆ ಸಸ್ಪೆಂಡ್ ಆಗಬೇಕಷ್ಟೇ. ಏನು ನಮ್ಮ ಕಾನೂನಿಗೆ ವಿರುದ್ಧವಾಗಿರತಕ್ಕಂಥ ಇವನ್ನ ಸಸ್ಪೆಂಡ್ ಮಾಡಬೇಕು ಮೇಲಧಿಕಾರಿಗಳು ಅಂತ ತಮ್ಮ ಮುಂದೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ತಾಲೂಕಿನಲ್ಲಿ ಏನೊಂದು TFSMS ಎಲೆಕ್ಷನ್ ಇದೆ. 18 ತಾರೀಕು ಅಪ್ಲಿಕೇಶನ್ ಲಾಸ್ಟ್ ದಿನ ಇದೆ, 25 ತಾರೀಕು ಎಲೆಕ್ಷನ್ ಇದೆ. 1800-900 ನಮ್ಮದು ವೋಟ್ ಇತ್ತು, ಎಲ್ಲ ಪಾರ್ಟಿಯವ್ರದ್ದು. ಇವತ್ತು ಕಾಂಗ್ರೆಸ್ಸು ದೌರ್ಜನ್ಯ ದುರಾಡಳಿತದಿಂದ, TFSM ದುರಾಡಳಿತದಿಂದ 1900 ಏನು ಒಂದು ಸದಸ್ಯತ್ವ ಇತ್ತು ಟೋಟಲ್ ಎಲ್ಲ ಪಾರ್ಟಿಯವ್ರದ್ದು ತೆಗೆದಾಕಿ ಇವತ್ತು ಕಾಂಗ್ರೆಸ್ನವರು ನಮ್ಮೆಲ್ಲ ಒಂದು 3 ಮೀಟಿಂಗ್ ಬಂದಿಲ್ಲ ಅಂತ ಸುಮ್ಮನೆ ಸುಳ್ಳು ಅಪವಾದನೆ ಮಾಡಿ ಓಟನ್ನೆಲ್ಲ ತೆಗೆದಾಕಿದ್ದಾರೆ. ಇವತ್ತು 312 ಓಟಿಗೆ ತಂದಿದ್ದಾರೆ. ನಿಜವಾಗೂ ಇದು ಈ ತಾಲೂಕಿಗೆ ಒಂದು ಕೆಟ್ಟ ಹೆಸರು ಬರುವಂಥ ಎಲ್ಲರಿಗೂ ತಾಲೂಕಿನ ಜನತೆಗೆ ಅವಮಾನ ಮಾಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು. ಬರೇ 312 ಓಟಿಗೆ ತಂದಿದ್ದಾರೆ ಅಂದರೆ ನೀವು ಇವತ್ತು ತಾಲೂಕು ಜನತೆನೇ ಮಾತಾಡ್ತಾ ಇದ್ದಾರೆ. ಈ ಥರ ಕಾಂಗ್ರೆಸ್ ಅವರು ಮೋಸ ಮಾಡಿ ದೌರ್ಜನ್ಯನೆಲ್ಲ ತೆಗೆದಾಕಿ ನಾವೇ ಇರಬೇಕು ಅಧಿಕಾರದಲ್ಲಿ, ಬೇರೆ ಇಲ್ಲಿ BJP ಇರ್ಬೋದು, BSP ಇರ್ಬೋದು, ಇತರ ಇರ್ಬೋದು, JDS ಒಳಗೆ ಬರ್ದಂಗೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಎಲ್ಲ ಜನಾಂಗದವರು ಕಾಂಗ್ರೆಸ್ಗೆ ಬುದ್ಧಿಯನ್ನು ಕಲಿಸ್ತಾರೆ ಅಂತ ತಮ್ಮ ಮುಂದೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ನಾವು ಕರೆಸಿ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಹೊಂದಿಸ್ತಾ ನಮ್ಮ ಪತ್ರಕರ್ತರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಏನು ಒಂದು 5-6 ದಿನದ ಹಿಂದೆ ಲೋಕಾಯುಕ್ತ ರೈಡ್ ಆಯಿತು ಚಂದ್ರೇಗೌಡ ಮತ್ತು ತಂಗವೇಲು ಅಂದ್ಬಿಟ್ಟು. ನೋಡಿ ಕಾನೂನು ಹೆಂಗದೆ ಅಂದರೆ, ಲೋಕಾಯುಕ್ತ ರೈಡ್ ಆದದ್ದು ಒಂದೇ ದಿನಕ್ಕೆ ಅಪ್ಲಿಕೇಶನ್ ಹಾಕೊಂಡ್ರು, 2ನೇ ದಿನಕ್ಕೆ ಫೇಲಾಗಿ ಅವರು ಈಗಾಗಲೇ ಬಂದವರು. ರೆಡ್ ಹ್ಯಾಂಡಾಗಿ ಸಿಕ್ತಂಥವ್ರು 2 ಲಕ್ಷನ ದುಡ್ಡು ಕೊಡುವಾಗ ರೆಡ್ ಹ್ಯಾಂಡಾಗಿ ಸಿಕ್ತಂಥ ಲೋಕಾಯುಕ್ತ ರೈಡಲ್ಲಿ 2ನೇ ದಿನಕ್ಕೆ ಬೇಲ್ ಆಗ್ತದೆ ಅಂದರೆ ಅಧಿಕಾರಿಗಳಿಗೆಲ್ಲ ಈಜಿ ಆಗೋಯ್ತು. ಈಗ ಯಾರು ಬೇಕಾದ್ರೂ ಎಷ್ಟಾರ ಲಂಚ ತಗೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆಮೇಲೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನೂ ಹದಗೆಟ್ಟದೆ. ಅಧಿಕಾರಿಗಳು ಸ್ವಲ್ಪ ಜನ ಏನೋ ಪ್ರಾಮಾಣಿಕತೆಯಿಂದ ಇರುವಂಥವ್ರು. ಈ ತಾಲೂಕಿನೂ ಅದೇ ರೀತಿ ಆಗ್ಬೋದು. ದಯಮಾಡಿ ಉಪಮುಖ್ಯಮಂತ್ರಿಗಳ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಲೋಕಾಯುಕ್ತ ರೈಡ್ ಆಗಿ 2 ಅಧಿಕಾರಿಗಳು ಲೋಕಾಯುಕ್ತ ರೆಡ್ ಹ್ಯಾಂಡಾಗಿ ಸಿಗ್ತಾರೆ ಅಂದರೆ, ಇದುವರೆಗೂ ಅವ್ರ ಮೇಲೆ ಯಾವುದೋ ಒಂದು ಪತ್ರಿಕಾಗೋಷ್ಠಿನೂ ಕಾಂಗ್ರೆಸ್ನವರು ಮಾಡಲಿಲ್ಲ, ಏನೂ ಮಾಡಲಿಲ್ಲ. 2ನೇ ದಿನಕ್ಕೆ ಬೇಲಾಗಿ ಬಂದವ್ರೆ. ಇದನ್ನು ಮುಂದಿನ ದಿನಗಳಲ್ಲಿ JDS ಮತ್ತು BJP ಪಕ್ಷದಿಂದ ಹೋರಾಟವನ್ನು ಮಾಡ್ತೇವೆ.
ಏನು TFPCMS ಚುನಾವಣೆ ನಡೀತಾ ಇದೆ ಇದು ಕಾನೂನು ಬಾಹಿರ. ಯಾಕೆಂದ್ರೆ ಏಕಾಏಕಿ 900 ಚಿಲ್ಲರೆ ಜನಗಳನ್ನ ತೆಗೆದಾಕೋರೆ. 3 ಮೀಟಿಂಗ್ ಅಟೆಂಡ್ ಆಗಲಿಲ್ಲ ಅಂತ ಹೇಳಿ, ರಿನ್ಯೂವಲ್ ಆಗಲಿಲ್ಲ ಅಂತ ಹೇಳಿ ಯಾರು 900 ಜನನ್ನ 1200 ಚಿಲ್ಲರೆ ಇರೋ ಓಟ್ನಲ್ಲಿ 900 ಓಟ್ನ ತೆಗೆದಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಸಂಬಂಧಪಟ್ಟ ಚುನಾವಣೆ ಅಧಿಕಾರಿಗಳು ಈ ಚುನಾವಣೆ TFPCMS ಚುನಾವಣೆಯನ್ನು ನಡೆಸಬಾರ್ದು, ಇದಕ್ಕೆ ತಡೆ ತರಬೇಕು ಅಂತ ತಮ್ಮಲ್ಲಿ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೇವೆ. 900 ಜನಕ್ಕೆ ತೆಗೆದವ್ರೆ ಸರ್. 3 ಮೀಟಿಂಗ್ ಅಟೆಂಡ್ ಆಗಲಿಲ್ಲ, ರಿನ್ಯೂವಲ್ ಆಗಲಿಲ್ಲ, ಏನೇನೋ ಕಾರಣಗಳು ಕೊಡ್ದವ್ರೆ. ಈ 3 ಮೀಟಿಂಗ್ ಅಟೆಂಡ್ ಆಗದೆ ಇದ್ರೆ ನೋಟಿಸ್ ಕೊಡ್ಬೇಕಾಯ್ತು ಅವ್ರಿಗೆಲ್ಲ. ಈಗ ನಮ್ಮನ್ನು ತೆಗೆದುಬಿಟ್ಟವ್ರೆ, ರಿನ್ಯೂವಲ್ ಮಾಡಲಿಲ್ಲ ಅಂತ. ಈಗ ನಮ್ಗೊಂದು ನೋಟಿಸು ಬರಲಿಲ್ಲ, ಏನು ಯಾವುದೇ ಒಂದು ಮಾಹಿತಿನೂ ಬರಲಿಲ್ಲ. ಅದರಿಂದ ಈ TFPCMS ಚುನಾವಣೆ ಏನು ನಡೀತಾ ಇದೆ ಅದು ಸ್ಥಗಿತ ಆಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಡೈರೆಕ್ಟರ್ ಸರ್ ಹಂಗೆಲ್ಲ ನಮ್ದು ವೋಟಿಂಗ್ ಪವರ್ ಸ್ವಲ್ಪ ಆ ಕಡೆ ಓಡಾಡಬೇಕು. ಕನಕಪುರ ತಾಲೂಕು ಆಯ್ತು, ಒಳ್ಳೇದಾಗ್ಲಿ. ಹೋಗಿದೆ ಫಾರಿನ್ಗೆ ಎಲ್ಲ ಮಾತಾಡಿದ ಬೇಡ ಕ್ಲೋಸ್